ರಾಜಶೇಖರಾನಂದ ಶ್ರೀಗಳೇ ನನ್ನ ಪಾಯಿಂಟ್ ಇತ್ತೀಗ ಒಬ್ಬ ವ್ಯಕ್ತಿಯನ್ನು ಒಂದು ಸಂಸ್ಥೆಯನ್ನು ಅವರ ವಿರುದ್ಧವಾಗಿ ಮಾತನಾಡುವುದೆಲ್ಲವೂ ಅಕಸ್ಮಾತಾಗಿ ದ್ವೇಷ ಭಾಷಣ ಅಂತ ಆಗ್ಬಿಟ್ರೆ ಗತಿ ಏನು ಅಂತ ಏನಾಗುತ್ತೆ. ಕಳೆದ ಒಂದೂವರೆ ದಶಕದಿಂದ ಒಂದು ಟ್ರೆಂಡ್ ಚಾಲ್ತಿಯಲ್ಲಿದೆ. ಯಾವುದಾದ್ರೂ ಮನುಷ್ಯನಿಗೆ ಒಂದು ಪ್ರಶ್ನೆ ಕೇಳಿಬಿಟ್ರೆ ಆ ಮನುಷ್ಯ ತಪ್ಪು ಮಾಡಿರ್ತಾನೇನೋ ಅದನ್ನು ಆರೋಪ ಮಾಡಿಬಿಟ್ರೆ ಈ ಥರದ್ದು ಮಾಡಿದ್ಯಲ್ಲಪ್ಪ ನೀನು ಅಂತ ಹೇಳಿದ್ರೆ ಅವನು ವಿರೋಧಿ, ಇವನು ಇಂಥ ವಿರೋಧಿ, ಈ ವಿರೋಧವೆಲ್ಲವೂ ದ್ವೇಷವಲ್ಲ. ಪ್ರಶ್ನೆ ಕೇಳುವುದೆಲ್ಲವೂ ದ್ವೇಷಕ್ಕಾಗಿ ಕೇಳಿರಲ್ಲ. ಒಬ್ಬರನ್ನ ಅಪೋಸ್ ಮಾಡೋದು ಹೇಟ್ರೆಡ್ ಮೈಂಡ್ಸೆಟ್ಟಿಂದ ಮಾಡುವಂಥದ್ದಲ್ಲ. ತಪ್ಪಾಗಿದ್ರೆ ತಪ್ಪು ಅಂತ ಹೇಳ್ತೀವಿ. ಈ ದ್ವೇಷ ಎನ್ನುವುದಕ್ಕೆ ಡೆಫಿನಿಷನ್ನು ಸರಿಯಾಗಿ ಕೊಟ್ಟಂಗಿಲ್ಲ ಅಂತ ಕಾಣಿಸ್ತಾ ಇದೆ ಈ ಒಂದು ವಿಧೇಯಕದಲ್ಲಿ. ನನಗೆ ಗೊತ್ತಿಲ್ಲ ಅದು ಪೂರ್ತಿಯಾಗಿ. ಸೊ ನಿಮಗೆ ಇದನ್ನು RSS ಟಾರ್ಗೆಟ್ ಮಾಡಿಕೊಂಡು BJP ನಾಯಕರು ಟಾರ್ಗೆಟ್ ಮಾಡಿಕೊಂಡು ಇದು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? 100% ದಕ್ಷಿಣ ಕನ್ನಡ ಜಿಲ್ಲೆಗೆ ಸನ್ಮಾನ್ಯ ಮಂತ್ರಿಗಳು ಬಂದಾಗ ಇಲ್ಲಿ ಒಂದು ಮೀಟಿಂಗ್ ಆಗತ್ತೆ. ಇಲ್ಲಿ ಮೀಟಿಂಗ್ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಕೊಡಗು, ಮಡಿಕೇರಿ ಈ ಆಸ್ಪಾಸ್ ಭಾಗಗಳನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಒಂದು ಅವರ ಆಪ್ತ ವಲಯದಲ್ಲಿ ಒಂದು ಸಂದೇಶ ಬರುತ್ತೆ. ಇಲ್ಲೆಲ್ಲ ಸಭೆ ಸೇರ್ತಾರೆ, ಸಭೆ ಸೇರಿ ಭಾಷಣಗಳನ್ನ ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಸುಹಾಸ್ ಶೆಟ್ಟಿಯ ಬಜಪೆಯಲ್ಲಿ ನಡೆದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಅಲ್ಲಿ ಒಬ್ಬರು ದಿಕ್ಸೂಚಿ ಭಾಷಣ ಮಾಡುವಾಗ ಅಲ್ಲಿ ನಾವು ಏನು ರಕ್ತ ಬಿದ್ದಲ್ಲಿ ನಾವು ಪುನರಪಿ ಹುಟ್ಟಿ ಬೆಳೆಯುತ್ತೇವೆ, ನಾವು ಸತ್ತರೆ ಸಾವಿರವಾಗ್ತೇವೆ ಅಂತ ಹೇಳುವ ಭಾಷಣ ಬಂತು. ಆ ಭಾಷಣದ ಮೇಲೆ ಇಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಅದರಲ್ಲಿ ಒಂದಷ್ಟು ಮುಸ್ಲಿಂ ಮುಖಂಡರನ್ನ ಗೌಪ್ಯವಾಗಿ ಕರೆದು ಒಂದು ಮೀಟಿಂಗ್ ಎಲ್ಲ ಮಾಡಿದ್ರು. ಅಲ್ಲಿಂದ ಇದು ಚಿಗುರೊಡೆಯಲಿಕ್ಕೆ ಶುರುವಾಯಿತು. ಈ ಚಿಗುರೊಡೆದಂತಹ ಸ್ಥಿತಿ ಅದು ಭಾಜಪಕ್ಕೂ ಅಂಟಿಕೊಂಡಿತು, ಆಮೇಲೆ RSSಗೂ ಅಂಟಿಕೊಂಡಿತು, ಬಜರಂಗ ದಳ ಇತ್ಯಾದಿ ಸಂಘ ಪರಿವಾರದ ಸಂಘಟನೆಗಳಿಗೆಲ್ಲ ಇದಕ್ಕೊಂದು ಮೂಗುದಾರ ಹಾಕಬೇಕು ಅಂತ ಹೇಳಿ ದಕ್ಷವಾದ ಇಬ್ಬರು ಅಧಿಕಾರಿಗಳನ್ನ ತಂದು ಹಾಕಿದ್ರು. ಈಗ ನಾವು ಕೇಳ್ತಾ ಇರೋದು, ದ್ವೇಷ ಭಾಷಣ ಇಲ್ಲದೇನೆ ಅಥವಾ ದ್ವೇಷ ಭಾಷಣ ಮಾಡ್ಲಿಕ್ಕೆ ಆಗಬಾರದು ಅನ್ನುವ ಕಾರಣಕ್ಕೇನೆ ಇಬ್ಬರು ದಕ್ಷ ಅಧಿಕಾರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆ ಒಳಗ ಹಾಕಿದ ಮೇಲೆ ಇವತ್ತು ಬಹಳ ಶಾಂತವಾಗಿದೆಯಲ್ಲ, ಯಾವುದೇ ಸಮಸ್ಯೆಗಳಿಲ್ಲ ಹಾಗೆ ಅಂತ ಹೇಳಿ ಅಧಿಕಾರಿಗಳು ಮಾಡಿದಂತಹ ಕೆಲಸದ ಮೇಲೆ ಇವರಿಗೇನೋ ಸಂಶಯ ಇದೆಯಾ ಅಂತ ನಮಗನ್ನಿಸ್ತದೆ. ಯಾಕೆ ಅಂತಂದ್ರೆ ಗೋಹತ್ಯಾ ವಿಷಯದಲ್ಲಿ ಇಲ್ಲಿ ದ್ವೇಷ ಭಾಷಣ ಬರುತ್ತೆ, ಲವ್ ಜಿಹಾದ್ ವಿಷಯದಲ್ಲಿ ದ್ವೇಷ ಭಾಷಣ ಬರುತ್ತೆ. ಅದರ ಮೇಲೆ ಕಾನೂನೇನು ಹೇಳುತ್ತೆ, ಆ ಕಾನೂನಿನ ಆಧಾರದ ಮೇಲೆ ಈ ಇಬ್ಬರು ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ರು. ಈ ಎಲ್ಲ ಕೆಲಸಗಳು ಕಣ್ಣು ಕುಕ್ಲಿಕ್ಕೆ ಶುರುವಾಯಿತು. ಹಾಗಾಗಿ ಅವರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇಂತಹ ಒಂದು ಕಾನೂನು ಬೇಕು ಅಂತ ಇವರು ತಂದ್ರ ಅಂತ ನಮ್ಗೊಂದು ಸಂಶಯ. ಫೈನ್ ಮಾತಾಡ್ತೀನಿ. ಈಗ ಗೋವಿಂದರಾಜು ಅವರೇ, ಒಂದು ಪಾಯಿಂಟ್ ಇದೆ ನಂದು. ನೀನು ಏನನ್ನಾದರೂ ನೀನು ನಾಶಪಡಿಸಬೇಕಾದರೆ ಮಾತ್ರ ನಿನಗೆ ಶಕ್ತಿ ಅವಶ್ಯಕತೆ ಇರುತ್ತದೆ, ಉಳಿದವುಗಳಿಗೆ ಪ್ರೀತಿ ಸಾಕು ಅಂತ. ಇಫ್ ಯು ವಾಂಟ್ ಟು ಡೆಸ್ಟ್ರಾಯ್ ಸಮಥಿಂಗ್ ದೆನ್ ಓನ್ಲಿ ಯು ನೀಡ್ ಪವರ್, ಫಾರ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಲವ್ ಈಸ್ ಎನಫ್ ಅಂತ. ನೀನೇನಾದರೂ ಹಾಳು ಮಾಡಬೇಕಾದ್ರೆ ಮತ್ತೆ ಜಾಸ್ತಿ ಪವರ್ ಬೇಕಂತೆ, ಏನು ಹಾಳು ಮಾಡೋದಿಲ್ಲ ಅಂದರೆ ಪ್ರೀತಿ ಸಾಕಂತೆ ಉಳಿದೆಲ್ಲ ಕೆಲಸಗಳಾಗಕ್ಕೆ ಅಂತ. ಸೊ ಇಲ್ಲಿ ದ್ವೇಷ ಅನ್ನೋದು ಯಾಕೆ ಬೇಕಿಲ್ಲ, ಇಷ್ಟೊಂದು ನೆಸಿಟಿ ಇದೆಯಾ ದ್ವೇಷಕ್ಕೆ ಅಂತ? ಇಲ್ಲ, ಈಗ ಕಾಂಗ್ರೆಸ್ಗೆ ಏನಂದ್ರೆ ಮನಸ್ಥಿತಿ, ಯಾರನ್ನು ಬೇಕಾದರೂ ಇದು ಮಾಡೋದಕ್ಕೆ ಕಲ್ತ್ಕೊಂಡು ಬಂದಿದ್ದಾರೆ ಅವಾಗಲಿಂದಲ್ಲ. ಎಲ್ಲೋ ಒಂದು ಕಡೆ ಅವ್ರು ಮಟ್ಟ ಹಾಕಬೇಕು ಅಂದಾಗ, ಇನ್ನೊಂದು ಮಾಡಬೇಕು ಅಂದಾಗ ಭಾಳ ಸುಲಲಿತವಾಗಿ ಕಾಂಗ್ರೆಸ್ಸಿನ ನೇಚರು ಮೊದಲಿನಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ. ನಟರಾಜ್ ಗೌಡರು ಹೇಳ್ತಾ ಇದ್ರು, ನಾವು ಸಂವಿಧಾನ ನಂಬಿರ್ತಕ್ಕಂಥವ್ರು ಅಂತ. ಇದೇ ಸಂವಿಧಾನವನ್ನು ಅಲಹಾಬಾದ್ ಇಂದಿರಾ ಗಾಂಧಿಯವರ ವಿರುದ್ಧ ಕೊಟ್ಟಂಥ ತೀರ್ಪನ್ನು ತನ್ನಗೆ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಇದೇ ಸಂವಿಧಾನವನ್ನ ಬೇಕಾದ ರೀತಿ ತಿರ್ಚ್ಕೊಂಡು ಸಂವಿಧಾನನ ಬದಲಾವಣೆ ಮಾಡೋದಂತಾರೆ. ಎಮರ್ಜೆನ್ಸಿ ಅಲ್ಲಲ್ಲ, ಎಮರ್ಜೆನ್ಸಿ, ಎಸ್, ಅದು ಕೂಡ ಇವರು ನೆನಪು ಮಾಡಬೇಕಲ್ವಾ. ಈಗ ಈ ರೀತಿಯಾದ ಎಲ್ಲದಕ್ಕೂ ಸಂವಿಧಾನ ಅಂತ ಹೇಳುವಂಥ ಕಾಂಗ್ರೆಸ್ನವರೇ ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಂವಿಧಾನವನ್ನು ತಿರ್ಚ್ಕೊಂಡು ಇವತ್ತು ಅವ್ರಿಗೆ ಬೇಕಾದ ಕುರ್ಚಿ ಭದ್ರ ಮಾಡ್ಕೊಳಕ್ ಹೊರಟಿದ್ದಾರೆ ಬಿಟ್ರೆ ಇಲ್ಲಿ ಬೇರೆ ಉದ್ದೇಶ ಇಲ್ಲ ಸರ್. ಇವ್ರು ಕುರ್ಚಿ ಭದ್ರ ಮಾಡ್ಕೊಳಕ್ಕೋಸ್ಕರ ಮುಂದಿನ ಚುನಾವಣೆಗೆಲ್ಲ ನಮ್ಗೆ ಅನುಕೂಲ ಆಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಈ ರೀತಿಯಾದ ಒಂದು ಬಿಲ್ಗಳನ್ನ ತಂದ್ಬಿಟ್ರೆ ನಾವು ಗೆದ್ಬಿಡ್ಬೋದು ಮುಂದಿನಿಂದಲೇ. ಇದೊಂದು ಇಸ್ ಎ ಮೇಂಟೈನಬಲ್ ಏನೋ ಒಂದು ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಜನ ಇದು ನೋಡ್ತಾ ಇದ್ದಾರೆ. ಅಲ್ಟಿಮೇಟ್ ತೀರ್ಪು ಕೊಡೋಂಥವ್ರು ಜನ. ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿಯಾದ ಆಲ್ರೆಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನು 20 ರಾಜ್ಯಗಳಿಗಿಂತ ಹೆಚ್ಚಿನದಾಗ ಆಡಳಿತ ಮಾಡ್ತಿತ್ತು. ದ್ವೇಷ ಭಾಷಣ ಮಾಡಬೇಡಿ ಅಂತ ಹೇಳಿದ್ರೆ ನೀವು ಯಾವುದೇ ನಾಯಕರು ದ್ವೇಷ ಭಾಷಣ ಅದೇ ಇರ್ತಕ್ಕಂಥ ಭಾಷಣ ಮಾಡಕ್ಕೆ ಆಗಲ್ಲ. ಗೋವಿಂದರಾಜು ಅವರೇ, ನಿಮಗೆ ದ್ವೇಷ ಭಾಷಣ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಭಾಷಣವೇ ಮಾಡಕ್ಕಾಗಲ್ಲ ನಿಮಗೆ? ಭಾಷಣ ನೋಡಿ ಸರ್, ಇರೋ ವಿಚಾರ ಸತ್ಯವನ್ನ ಜನರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರಿಗೆ ಅದು ದ್ವೇಷವಾಗಿ ಕಾಣ್ತಾ ಇದೆ. ದೇಶದ ಡೆಫಿನಿಷನ್ ಕೇಳಿದೆ ಅವರಿಗೆ, ಸ್ವಾಮಿ ಡೆಫಿನಿಷನ್ ಹೇಳ್ಬಿಡಿ. ಎಕ್ಸಾಂಪಲ್ ಬಹಳ
ಯಾವ್ದೋ ವಿರುದ್ಧ ಮಾತಾಡದೆ ಒಂದು ಪ್ರಶ್ನೆ ಕೇಳದೆ Yes, ಅದನ್ನೆಲ್ಲ ತಗೊಂಡು ದ್ವೇಷ ಅಂತ ಹೇಳ್ಬಿಟ್ರೆ ಗತಿ ಏನು ಅಂತ ಕಾಂಗ್ರೆಸ್ ಕೇಳ್ತಾರೆ. ಮನಸ್ಥಿತಿ ಯಾಕೆ ಬಂತು ಸರ್ ಹಾಗಾದ್ರೆ? ಈಗ ಆಲ್ರೆಡಿ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಲ್ಲಿ ಇದೆಯಲ್ವಾ ಕೆಲವೊಂದು, ಈಗೇನು ನಾನು 193 196 ಏನ್ ಹೇಳಿದೆ ಆಲ್ರೆಡಿ ಇದೆಯಲ್ವಾ, ಇಲ್ಲಿ ಇನ್ನಷ್ಟು ಇದು ಏನು ಈಗ 1 ವರ್ಷ ಇದ್ದಿದ್ದು 7 ವರ್ಷ ಮಾಡಿದ್ದಾರೆ. ಯಾರಿದು ಸಿ ಟಿ ರವಿಗೆ ಆರ್ ಅಶೋಕ್ಗೆ ನಿಮ್ ಕೆಲವು ನಾಯಕರುಗಳಿಗೆ ಅಂತ ಸೇರಿಸಿ ಇದನ್ನ ಬರ್ದಿದ್ದು ಅಷ್ಟೇ ಸರ್, ವಿಧೇಯಕನ ಇದು ಅಷ್ಟೇ ಜನಕ್ಕೆ ಯಾರು 4 ಜನಕ್ಕೆ ಇದು ಹಿಂದೂ ಯುವಕರು ಯಾರಿದ್ದಾರೆ, ಅನಂತಕುಮಾರ್ ಹೆಗಡೆ ಅವರು ಎಲ್ಲಿ ಭಾಷಣಗಳು ಅನಂತಕುಮಾರ್ ಮಾಡ್ತಾ ಹೆಗಡೆ ಇದಾರಲ್ಲ ಆ ರೀತಿಯವ್ರಿಗೆ ಹತ್ತಿಕ್ಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿರ್ತಕ್ಕಂಥದ್ದು. ಈಗ RSS ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ನವರಲ್ವಾ? ಇದೇ ಕಾಂಗ್ರೆಸ್ ಇವತ್ತು ಕ್ಯಾಬಿನೆಟ್ ಅಲ್ಲಿ ನೆನೆ ಸದನದಲ್ಲಿ ಹೇಳಿದೆ 518 ರ್ಯಾಲಿಗಳಾಯ್ತು, ಇಲ್ಲಿವರೆಗೂ ಯಾವುದೇ ಒಂದು ಗಲಾಟೆ ಆಗಿಲ್ಲ, ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ. ಆದ್ರೂ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದೆ ಅಂತ ಚಿತ್ತಾಪುರ ವಿಚಾರ ಜಾಸ್ತಿ ಬಂತು ಗೋವಿಂದರಾಜ್ ಅವರೇ. ಚಿತ್ತಾಪುರ ವಿಚಾರ ಮೇಜರ್ ಉದ್ದೇಶಪೂರ್ವಕವಾಗಿ ಮಾಡಿದಂತ ಕೃಪಾಪೋಷಿತ ಯಾರ್ದು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಇಡೀ ಕರ್ನಾಟಕಕ್ಕೆ 300 ಜನ ಜಾಸ್ತಿ ಬಿಡ್ಲಿಲ್ಲ ನಾವು ಅಂತ ಅವ್ರು ಹೇಳ್ಕೋತಾರಪ್ಪ. ಅಲ್ಲ ಹೇಳಿ 50,000 ಜನ ಬಂದ್ಬಿಡ್ತಿದ್ರು, ಲಕ್ಷ ಬಂತು ನೀವ್ ಹೇಳಿದ್ರಿ. ಇಲ್ಲ ಈಗ ಪಥಸಂಚಲನ ಆಗಿದ್ದ ಸತ್ಯ ಅಲ್ವಾ? ನನಗೆ ನಟರಾಜ್ ಗೌಡ್ರೆ, ಈಗ ಯಾರ್ಯಾರು ಇದ್ದಾರೆ ಹೇಳಿಬಿಡಿ. ನೀವೀಗ ಸಿ ಟಿ ರವಿ ಮಾತಾಡಬಾರ್ದು, ಈ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಬಾರ್ದು, ಈ ಅಶೋಕ್ ಮಾತಾಡಬಾರ್ದು, ಈ ಥರದವರು ಅವ್ರ ಮಾತಿಗೆ ಲಗಾಮ್ ಹಾಕ್ಬೇಕು ಅಂತ ನೀವು ಬಿಲ್ ತಂದುಬಿಟ್ರ ಈಗ ಅಂತ ದ್ವೇಷ ಭಾಷಣವನ್ನ ಬೆರಳೆಣಿಕೆ ನಾಯಕರಿಗೋಸ್ಕರ ದ್ವೇಷ ಭಾಷಣವನ್ನ ಅಶೋಕರು ಮಾತಾಡಬಾರ್ದು, ಟಿ ರವಿನೂ ಮಾತಾಡಬಾರ್ದು, ಪ್ರಭಾಕರ್ ಭಟ್ಟು ಮಾತಾಡಬಾರ್ದು, ರಮಾಕಾಂತ್ ಮಾತಾಡಬಾರ್ದು, ಗೋವಿಂದರಾಜ್ ಮಾತಾಡಬಾರ್ದು, ನಟರಾಜ್ ಗೌಡನೂ ಮಾತಾಡಬಾರ್ದು. ಯಾವ ವ್ಯಕ್ತಿ ಕೂಡ ಜವಾಬ್ದಾರಿಯುತ ನಾಗರಿಕ, ಜವಾಬ್ದಾರಿಯುತ ಕನ್ನಡಿಗ, ಯಾವ ವ್ಯಕ್ತಿ ಕೂಡ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರದು. ಭ್ರಾತೃತ್ವವನ್ನ, ಸಹೋದರತ್ವವನ್ನ ಬೆಸಿಬೇಕು, ಸೌಹಾರ್ದತೆಯನ್ನು ಬೆಸಿಬೇಕು. ಜನಾಂಗೀಯದ ಮೇಲೆ, ಭಾಷೆಯ ಮೇಲೆ, ಧರ್ಮದ ಮೇಲೆ, ಜಾತಿಯ ಮೇಲೆ. ನಾನು ಕೇಳಿದ್ರು ಗೌಡ್ರೆ, ಈಗ ಇಲ್ಲಿವರೆಗಿನ ಭಾರತ ಸಂವಿಧಾನದಲ್ಲಿ ಇಲ್ಲದೆ ಇರೋದು, ಭಾರತದ ನ್ಯಾಯ ಸಂಹಿತೆಯಲ್ಲಿ ಇಲ್ಲದೆ ಇರೋದು, ಇದುವರೆಗೂ ಇದೆಲ್ಲ ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಕಾನೂನಲ್ಲಿ ಒಂದಲ್ಲ ಒಂದು ಕಡೆ ಇವೆಲ್ಲ ಇದ್ದಿರಲೇಬೇಕು. ಕರೆಕ್ಟ್. ಇದ್ದಿರೋದನ್ನ ಇನ್ನೊಂದು ಕಡೆ ಬರಿತಾ ಇದ್ದೀರಾ ನೀವು ಇಲ್ವಾ? ನಿಮ್ಮ ತಲೆಗಳಿಗೆ ಮಾತ್ರ, ಕಾಂಗ್ರೆಸ್ನವ್ರ ತಲೆಗಳಿಗೆ ಮಾತ್ರ ಬಂದಂತ ಅಮೋಘ ತಿಳುವಳಿಕೆ ಅಂತಂದು ಅಲ್ಲಿ ಬಿಲ್ಲಲ್ಲಿ ಇಟ್ಬಿಟ್ರ ನೀವು ಅಂತ. ಯಾವ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಾಗ್ದಿರೋ ಆಸ್ತಿಗಳು ಕಾನೂನಲ್ಲಿ ಯಾವುದಿಲ್ಲ. ಅವನು ದ್ವೇಷ ಮಾಡು, ಬಾಯಿಗೆ ಬಂದಂಗೆ ಬೈ, ಅವನಿಗೆ ನಿನ್ಸು, ಒಂದು ಜನ್ಮನ, ಅವನ ಲಿಂಗವನ್ನ, ಅವನ ಭಾಷೆಯನ್ನ, ಧರ್ಮವನ್ನ ಬಾಯಿಗೆ ಬಂದಂಗೆ ಬೈ ಅಂತ ಯಾವ್ದಾರ ಕಾನೂನು ಹೇಳಿದ್ಯಾ ನಮ್ಮಲ್ಲಿ? ನೀವೇನು ಸ್ಪೆಷಲ್ ಬಂದಿದ್ದೇನೆ? ರಮಕಾಂತ್, ನಿಮ್ಮ ಮಾತು ಚೆನ್ನಾಗಿದೆ, ವಿಶ್ಲೇಷಣೆ ಸೂಪರ್ ಆಗಿದೆ. ನೋಡಿ, ಕಾನೂನಲ್ಲಿ ಎಲ್ಲ ಇದೆ. ಅದನ್ನು ಮೀರಿ ಈಗ ನೀವೇ ಹೇಳ್ದಂಗೆ 3 ವರ್ಷದ ಒಳಗಡೆ ಇದ್ದಾಗ, ಶಿಕ್ಷೆ ಪ್ರಮಾಣ 3 ವರ್ಷದೊಳಗೆ ಇದ್ದಾಗ ಸ್ಟೇಷನ್ ಬೇಲ್ ತಗೊಂಡು ಅದನ್ನ ಇಮ್ಯುನಿಟಿ ಮಾಡಿಕೊಂಡು ಅದನ್ನ ಜಾಸ್ತಿ ಭಯ ಇರಲಿಲ್ಲ ಅವಾಗ ಅಂತ ಹ್ಯಾಬಿಚುವಲ್ ಆಗ್ಬಿಡ್ತಾರೆ. ನಮ್ಮ ಈಗ ಹ್ಯಾಬಿಚುವಲ್ ಆಗಿ ಅದೇ ಅವ್ರಿಗೆ ಪುನರಾವರ್ತನೆ ಮಾಡ್ಕೊಳ್ಳೋದು ಮಾಡ್ತಾನೆ ಇದ್ದಾರೆ. ಇಂತಹ ಕಠಿಣವಾದ ಕಾನೂನು ಇದ್ದಾಗ, ನಾನ್ ಬೇಲೇಬಲ್ ಕಾನೂನು ಇದ್ದಾಗ ಅವ್ರಿಗೆ ಭಯ ಇರುತ್ತೆ, ತಮ್ಮ ಮಾತಿನ ಮೇಲೆ ನಿಗಾ ಇರುತ್ತೆ. ತಮ್ಮ ಮಾತಿನ ಮೇಲೆ ನಿಗಾ ಏನು? ಒಬ್ಬ ಜನಪ್ರತಿನಿಧಿ ಆದವನು, ಅದು ಸಿ ಟಿ ರವಿ ಆಗ್ಬೋದು ಅಥವಾ ಆರ್ ಅಶೋಕ್ ಆಗ್ಬೋದು, ಜನಪ್ರತಿನಿಧಿ ಆದವನು ಏನು ಹೇಳ್ಬೇಕು? ನೋಡಪ್ಪ, ನಾವೆಲ್ಲ ಒಟ್ಟಾಗಿದ್ದೀವಿ, ನಾವೆಲ್ಲ ಸೌಹಾರ್ದದಿಂದ ಇರಬೇಕು, ಅಭಿವೃದ್ಧಿಗಾಗಿ ನಮ್ಮ ಕೊಡುಗೆ ಇರ್ತದೆ, ಏನು ಬೇಕು ಕೇಳಿ, ಸರ್ಕಾರದ ಮೇಲೆ ಹೋರಾಟ ಮಾಡಿ ನಾನು ತಂದು ಕೊಡ್ತೀನಿ ಅಂತ ಹೇಳ್ಬೇಕ ಹೊರತು ಈ ಧರ್ಮ ಇರೋವರೆಗೂ ಭಯೋತ್ಪಾದನೆ ಇರುತ್ತೆ, ಈ ಭಯೋತ್ಪಾದಕರೆಲ್ಲ ಈ ಧರ್ಮದವರು, ಇವರು ಇರಬಾರ್ದು. ಭಯೋತ್ಪಾದನೆ ಎಲ್ಲೋ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಕಾಶ್ಮೀರದಲ್ಲಿ ಇದೆ, ಬೆಂಗಳೂರಲ್ಲಿ ಅಲ್ಲ. ಕೇಳಿ, ನಾವು ಸಾರ್ವತ್ರಿಕ ಮಾಡೋದಿದೆಯಲ್ಲ, ಆಮೇಲೆ ಒಂದು ಸಮುದಾಯವನ್ನ ನಾವು ತಿರಸ್ಕಾರ ಮಾಡೋದಿದೆಯಲ್ಲ. ನಾನು ಹೇಳ್ತೀನಲ್ಲ, ನಾನು 7 ಕೋಟಿ ಕನ್ನಡಿಗರು ಕನ್ನಡಿಗರೇ, 140 ಕೋಟಿ ಭಾರತೀಯರು ಭಾರತೀಯರೇ, ನಾವೆಲ್ಲ ಒಂದು ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸಮಾನರು. ಆ ರೀತಿ ನೋಡಿ, ತಪ್ಪು ಮಾಡೋನಿಗೆ ಶಿಕ್ಷೆ ಆಗ್ತದೆ, ಅದು ಬೇರೆ ವಿಷಯ. ಕಾನೂನಲ್ಲಿ ಅದೇ ಇರೋದು, ಬೇರೆ ಹೆಸರು ಅದೇ ಇರತಕ್ಕಂಥದ್ದು. ಆದರೆ ಜಾರ್ಕೊಳ್ಳೋಕೆ ತಪ್ಪು ಇದೆಯಲ್ಲ, ಅದನ್ನ ಉಳಿಸ್ಕೊಂಡು ದುರುಪಯೋಗ ಮಾಡ್ಕೋದಿದೆಯಲ್ಲ, ಆ ಥರ ಆಗಬಾರದು. ನೋಡಿ, ಈ ಕಡಿವಾಣ ಅನ್ನೋದಿದೆಯಲ್ಲ, ಕಡಿವಾಣ ಅನ್ನೋದು ಎಲ್ಲರ ಮೇಲೆ ಇರಲೇಬೇಕು. ಅದು ಕಾಂಗ್ರೆಸ್ನವನಾಗಿ 3 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇತ್ತಲ್ಲ, ಇಲ್ಲಿವರೆಗೆ ಎಷ್ಟು ಜನ ನೀವು ಒಳಗಡೆ ಹಾಕ್ಸ್ಬಿಟ್ರಿ? ನೀವು ಎಷ್ಟು ಜನ ಹಾಕ್ಸ್ಬಿಟ್ರಿ? ಕಳೆದ ಈಗಲೂ ಹೇಳ್ತಾ ಇದೀವಿ, ಕಳೆದ 1 ವರ್ಷದಲ್ಲಿ ಇದು ಒಂದು ವಿಧೇಯಕ ತಂದಿದ್ದೀರಿ ಅಷ್ಟೇ. ನೀವು ಬಿಜೆಪಿ ಯಾರು ನೀವು ಅರೆಸ್ಟ್ ಮಾಡಿಸಲ್ಲ ಗೌಡ್ರೆ. ಇಲ್ಲ ಕೇಳಿ, ಅಂಡರ್ಸ್ಟ್ಯಾಂಡಿಂಗ್ ಅದು, ನಿಮ್ಮಿಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಅದು. ಅಯ್ಯೋ, ಅರೆಸ್ಟ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೋ, ನಾಳೆ ದೊಡ್ಡ ಸೀನ್ ಆಗ್ಬಿಡುತ್ತೇನೋ. ಎಷ್ಟು ಜನ ಅರೆಸ್ಟ್ ಮಾಡ್ಬಿಟ್ರಿ? 2024 ಒಂದೇ ವರ್ಷದಲ್ಲಿ ಒಂದು ವಿಧೇಯಕ ಗೌಡ್ರೆ, ಒಂದು ವಿಧೇಯಕ ಒಂದು ಬರಬೇಕಾದ್ರೆ ತುರ್ತು ಏನೋ ಕಾಣಿಸಿರುತ್ತೆ ನಿಮಗೆ. ಕರೆಕ್ಟ್. ಅದರ ತುರ್ತು ಅನಿವಾರ್ಯತೆ ಪರಿಸ್ಥಿತಿ ಏನೋ ಒಂದು ಕಾಣಿಸಿದ್ರೆ ಮಾತ್ರ ವಿಧೇಯಕ ನೀವು ಆ ಥರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ತುರ್ತು ಏನಿತ್ತು? ಬಿಜೆಪಿ ನಾಯಕರಿಗೆ ಮಾತಾಡ್ತಾ ಇದ್ದಾರೆ ಅಂತ ಇದ್ದಿದ್ದಾಗ ಒಬ್ಬರನ್ನ ಅರೆಸ್ಟ್ ಮಾಡಿಸ್ತಿಲ್ಲ ನೀವು, ಒಳಗಡೆ ಹಾಕ್ಸ್ತಿಲ್ಲ. ಕೇಳಿ, ಈಗ ಕಳೆದ 1 ವರ್ಷದಲ್ಲಿ ಕೇವಲ ಮಂಗಳೂರು, ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದಿರಲೇ 88 ಕೇಸುಗಳು, ದ್ವೇಷ ಭಾಷಣದ ಕೇಸುಗಳಿದ್ದಾವೆ. 88 ಕೇಸುಗಳು. ಎಲ್ಲರ ತುಂಬ ಜನದ ಮೇಲೆ FIR ಆಗಿದೆ, ಕೆಲವು NCR ಆಗಿದೆ, ಕೆಲವನ್ನ ಹಂಗೆ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಆದರೆ ಆ ಪ್ರಕರಣ 88 ಪ್ರಕರಣದಲ್ಲಿ ಯಾರಾದರೂ ಒಬ್ಬರಿಗೆ ಕಠಿಣವಾಗಿ ಬೇಲಿಲ್ದಲೇ ಜೈಲಿಗೆ ಹೋದ್ರೆ, ಕೋರ್ಟು ಅವರಿಗೆ ನೀನು ಮಾಡಿದ ತಪ್ಪು ಅಂತ ಹೇಳಿದ್ರೆ, ಮುಂದಿನ ಬಾರಿ ಈ ಪ್ರಮಾಣಗಳು ಕಡಿಮೆ ಆಗುತ್ತೆ ಅಥವಾ ನಿಲ್ಲುತ್ತೆ.
ಒಂದು ಸದಾಶಯ ಇದು ನೀವೆಲ್ಲ ಕಾನೂನು ಟೇಬಲ್ ಕುಟ್ಬಿಟ್ಟಿದ್ರು ನಿಮ್ ದಿನೇಶ್ ಗುಂಡೂರಾವ್ ಕೇಳಿ, ಇಲ್ಲ, ಮಂಗಳೂರಲ್ಲಿ ಇಲ್ಲ, ಈಗ ದೊಡ್ಡ ಗುಂಪು ಬಿಟ್ಬಿಟ್ರಿ ಅವಾಗ ಗಡಿ ಪಾರು ಅಂದ್ರೆ ಅದಂದ್ರೆ ಇದಂದ್ರೆ ಏನು ಮಾಡಲಿಲ್ಲ ನೀವು ಕೇಳಿ, ನಾನೇನು ಹೇಳ್ತೀನಿ ಗೊತ್ತಾ, ಕಾನೂನು ಇದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಇದೇ ಪ್ರಥಮ. ಈ ತರ ಕಾನೂನು ಇಲ್ಲಿ ಸಕ್ಸಸ್ ಆಗಿ ಎಲ್ಲಾ ರಾಜ್ಯಗಳಲ್ಲೂ ಇದು ರೆಪ್ಲಿಕೇಟ್ ಆಗಬೇಕು. ಅದು ಆ ಥರ ಐತಿಹಾಸಿಕ ಕಾನೂನು ಇದಾಗುತ್ತೆ. ಯಾಕಂದ್ರೆ ನೋಡಿ, ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ದು ಎಲ್ಲ ನಾಗರಿಕರ ಜವಾಬ್ದಾರಿ, ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿ, ಸರ್ಕಾರದ ಹೊಣೆಗಾರಿಕೆ. ಸೊ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ, ಸ್ವಾಗತ ಮಾಡ್ಬೇಕು ಬಿಜೆಪಿ ಅವರು.